ಸರ್, ನಿಮ್ದು ಸಿನಿಮಾ ಕುಟುಂಬ ಅಂತಿದ್ದಂಗೆ ಏನಾದ್ರು ನಿಮ್ಗೆ ಚಿತ್ರರಂಗದ ಮೇಲೆ ಆಸಕ್ತಿ ಬಂತಾ? ಅಥವಾ ಹೇಗೆ ಚಿತ್ರರಂಗದ ಮೇಲೆ ಹೇಗೆ ಆಸಕ್ತಿ? ಮನೆಯಲ್ಲಿ ಆಕ್ಚುಲಿ ಡಾಕ್ಟರ್ ಮಾಡ್ಬೇಕು ಅನ್ನೋ ಒಂದು ಕನಸಿತ್ತು ನಿಮ್ಮನ್ನ. ಸೊ, ಈ ಚಿತ್ರರಂಗದ ಆಸಕ್ತಿ ಬಗ್ಗೆ. ಮೊದಲಿಂದ ನಾನು ಹುಟ್ಟಿದಾಗ್ಲಿಂದ ಒಂಥರ ಸಿನಿಮಾ ಜೊತೆಯಲ್ಲೇ ನನ್ನ ಹುಟ್ಟಿನ ಬೆಳವಣಿಗೆ, ಬಾಲ್ಯದಲ್ಲಿ ಸಿನಿಮಾನೇ ನಮಗೆ ಒಂದು ಆ, ಜೊತೆಯಲ್ಲೇ ನಮ್ಮ ಲೈಫಿನ ಜೊತೆಲೇ ಅದು ಜೊತೇಲಿ ಬಂತು. ಕಾರಣ ನಮ್ಮ ತಂದೆ ಪ್ರೊಡ್ಯೂಸರ್, ಡೈರೆಕ್ಟರ್ ಆಗಿದ್ದರು, ನಮ್ಮ ತಾಯಿ ಆ್ಯಕ್ಟ್ರೆಸ್ ಆಗಿದ್ದರು. ಸೊ ಅವ್ರ ಜೊತೆ ಸ್ಟುಡಿಯೋಗೆ ಹೋಗೋದು, ನಮ್ಮ ತಂದೆಯವ್ರ ಜೊತೆ ಸ್ಟುಡಿಯೋಗೆ ಹೋಗೋದು, ಎಡಿಟಿಂಗ್ ರೂಮ್ಗೆ ಹೋಗೋದು, ಮೂವಿಲ ಹತ್ರ ಹೋಗೋದು, ಈ ಥರದ್ದೆಲ್ಲ ಚಿಕ್ಕಂದಿನಿಂದಾನೇ ಒಂದು ಆಗಿತ್ತು. ಸರಿ, ಬಟ್ ಆದರೆ ನಮ್ಮ ತಂದೆಯವರು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದರು. ಸ್ಟುಡಿಯೋ ಒಳಗಡೆ ಬಾಗಿಲಲ್ಲಿ ಅವಾಗೆಲ್ಲ ಫ್ಲೋರಲ್ಲಿ ಬಾಗಿಲು ಹಾಕ್ಬಿಡೋರು, ಯಾರನ್ನೂ ಬಿಡ್ತಾ ಇರಲಿಲ್ಲ ಪರ್ಮಿಷನ್ ಇಲ್ಲದೇ. ಬಟ್ ಹೆಂಗೋ ನಾವು ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಒಳಗಡೆ ಹೋಗ್ತಾ ಇದ್ವಿ. ಬಟ್ ಆದರೆ ಮನೆಯಲ್ಲಿ ಓದೋದಕ್ಕೆ ಮುಖ್ಯ ಕೊಡಬೇಕು ಅಂತ ಭಾಳ ಆಸೆ ಇತ್ತು ನಮ್ಮ ತಂದೆ ತಾಯಿಯವ್ರಿಗೂ. ಸರಿ, ನಾನು SLC ಫಸ್ಟ್ ಅಟೆಂಪ್ಟಲ್ಲೇ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದೆ, PUCನೂ ಪಾಸ್ ಮಾಡಿದೆ. ಆಮೇಲೆ ಡಾಕ್ಟ್ರು, ಯಾಕೆಂದರೆ ಆವಾಗ ಪೊಲಿಟಿಕಲ್ ಸಫರರ್ಸ್ ಅಂತ ಒಂದಿಷ್ಟು ಕೋಟಾ ಸೀಟ್ ಇತ್ತು. ನಮ್ಮ ತಂದೆಯವರು ಜೈಲಿಗೆ ಹೋಗಿದ್ದರು ಸ್ವಾತಂತ್ರ್ಯದ ಪೀರಿಯಡಲ್ಲಿ. ಅದಕ್ಕೆ ಅವರಿಗೆ ಒಂದು ಪೊಲಿಟಿಕಲ್ ಸಫರರ್ ಅಂತ ಒಂದು ಸರ್ಟಿಫಿಕೇಷನ್ನು ಇತ್ತು. ಕೊನೆಗೆ ಆ ತಾಮ್ರದ ಪತ್ರನೂ ಸಿಕ್ಕಿತ್ತು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಜ್ಲಿಂಗಪ್ಪನವರು, ಆವತ್ತಿನ ಚೀಫ್ ಮಿನಿಸ್ಟ್ರು, ನಮ್ಮ ತಂದೆಯವರಿಗೆ ಭಾಳ ಹತ್ರ ಇದ್ದರು. ಏಕೆಂದರೆ ಅವರು ಕಾಂಗ್ರೆಸ್ನಲ್ಲಿದ್ದಾಗ, ನಮ್ಮ ತಂದೆಯವರು ಕಾಂಗ್ರೆಸ್ನಲ್ಲಿದ್ದಾಗ ಅರಸೀಕೆರೆಯಲ್ಲಿ ಏನು ಆದರೂ ಆವಾಗ ನಿಜ್ಲಿಂಗಪ್ಪನವರು ಅರಸೀಕೆರೆಗೆ ಬಂದಾಗ ನಮ್ಮ ಮನೆಯಲ್ಲೇ ಇಳ್ಕೊತಿದ್ರು. ಅಷ್ಟು ಅವ್ರಿಗೆ ಒಂದು ಸ್ನೇಹ ಇತ್ತು. ಸೊ ಆದ್ದರಿಂದ ಆವಾಗ ಈ ಪೊಲಿಟಿಕಲ್ ಸಫರರ್ ಕೋಟಾದಲ್ಲಿ ಒಂದು ಸೀಟ್ ಕೊಡಿಸ್ತೀನಿ ಅಂತ ಹೇಳಿದರು. ಇತ್ತು ಮನಸ್ಸಿನಲ್ಲಿ ನನಗೂ. ಬಟ್ ಆದರೆ ನಾನು ಈ ಸಿನಿಮಾ ನೋಡೋದು ಭಾಳ ಜಾಸ್ತಿ ಆಗೋಯ್ತು. ಕಾಲೇಜಿಗೆ ಚಕ್ಕರ್ ಹೊಡೆಯೋದು, PUC, SLC 8ನೇ ಕ್ಲಾಸಿಂದನೂ ಯಾವ ಪಿಕ್ಚರ್ ಬಂದರೂ ಬಿಡ್ತಾ ಇರಲಿಲ್ಲ. ಅದು ಎಸ್ಪೆಷಲಿ ಈ ಬ್ರಿಡ್ಜ್ ಆನ್ ದಿ ರಿವರ್ ಕ್ವೈ, 10 ಕಮ್ಯಾಂಡ್ಮೆಂಟ್ಸು, ಬೆನ್ ಹರ್ರು, ಕ್ಲಿಯೋಪಾಟ್ರಾನು ನನಗೆ ಒಳಗಡೆ ಬಿಟ್ಟಿರಲಿಲ್ಲ. ಆವಾಗ 18 ವರ್ಷದ ಮೇಲ್ಪಟ್ಟವ್ರಿಗೆ ಮಾತ್ರ ಅಂತ ಕ್ಲಿಯೋಪಾಟ್ರಾ ಥಿಯೇಟ್ರ್ಗಳಲ್ಲಿ ಸ್ಟ್ರಿಕ್ಟ್ ಆಗಿದ್ದರು. ಆಮೇಲೆ ಕನ್ನಡ ಪಿಕ್ಚರ್ಗಳು ತುಂಬ ನೋಡ್ತಾ ಇದ್ದೆ. ಏಕೆಂದರೆ ನನಗೆ ರಾಜ್‌ಕುಮಾರ್ ಅವರು ಒಂದು ಭಾಳ ಆ, ನಾನು ಅವ್ರ ಜೊತೆಲಿ ಆ್ಯಕ್ಟ್ ಕೂಡ ಮಾಡಿದ್ದೆ. ಆದ್ದರಿಂದ ಅವರ ಪಿಕ್ಚರ್ಗಳು ವೀರಕೇಸರಿ ಆಗಿರ್ಬೋದು, ಮಯೂರ, ಆಮೇಲಿಂದ ಬಬ್ರುವಾಹನ, ಮೇಯರ್ ಮುತ್ತಣ್ಣ, ಈ ಥರ ಎಲ್ಲ ಪಿಕ್ಚರ್ಗಳನ್ನೂ ಫಸ್ಟ್ ಡೇ ಫಸ್ಟ್ ಶೋ ಹೋಗೋದು. ನಾನು, ಅಂಬರೀಷ್ ಇಬ್ಬರು, ನನ್ನ ಹತ್ರ ಒಂದು ಮೋಟರ್ ಸೈಕಲ್ ಇತ್ತು. ಆ ಮೋಟರ್ ಸೈಕಲಲ್ಲಿ ಹೋಗಿ ರಾಜ್‌ಕುಮಾರ್ ಅವ್ರ ಪಿಕ್ಚರ್ನ ಫಸ್ಟ್ ಡೇ ನೋಡೋದು. ಸಂಪತ್‌ಗೆ ಸವಾಲ್, ವೀರಕೇಸರಿ ಎಲ್ಲನೂ. ಸೊ ಹಾಗೆ ಒಂಥರ ಸಿನಿಮಾ ಇಂಟ್ರೆಸ್ಟು ನನಗೆ. ನಮ್ಮ ತಂದೆಯವ್ರ ಜೊತೆ ಎಡಿಟಿಂಗ್ ರೂಮ್ಗೆ ಹೋದಾಗ ಎಡಿಟಿಂಗ್ ಹೇಗೆ ಮಾಡ್ತಾರೆ, ಆಮೇಲೆ ಫೋಟೋಗ್ರಫಿ, ಕ್ಯಾಮ್ರಾ ಶೂಟಿಂಗ್ ಮಾಡುವಾಗ ಕ್ಯಾಮ್ರಾದಲ್ಲಿ ಏನು ಲೆನ್ಸ್ಗಳಿದೆ, ವ್ಯೂ ಫೈಂಡರ್ ಏನು, ಯಾವ ಥರ ಟ್ರ್ಯಾಲಿ ಇದು ಮಾಡ್ತಾರೆ, ಅದೆಲ್ಲ ಭಾಳ ಒಂದು ಇಂಟ್ರೆಸ್ಟಿಂಗ್ ಆಗಿ ಮೊದಲಿಂದ ನನಗೆ ಮೈಂಡಲ್ಲಿ ಬರ್ತಿತ್ತು. ನಾನು ರಾಜ್ ಕಪೂರ್ ಅವ್ರ ಪಿಕ್ಚರು, ಶಾಂತಾರಾಮ್ ಅವ್ರ ಪಿಕ್ಚರು, ನಮ್ಮ ಪುಟ್ಟಣ್ಣ ಅವ್ರ ಪಿಕ್ಚರು, ಹೀಗೆ ನಮ್ಮ BR ಪಂತಲು ಅವ್ರ ಪಿಕ್ಚರು, BS ರಂಗ ಅವ್ರ ಪಿಕ್ಚರು, ಇದನ್ನೆಲ್ಲ ಒಂದು ಯಾವುದೂ ಮಿಸ್ ಮಾಡ್ತಿರಲಿಲ್ಲ. ಅವಾಗೆಲ್ಲ TV ಇರಲಿಲ್ಲ. ನಾವು ಥಿಯೇಟ್ರಿಗೆ ಹೋಗಬೇಕಾಗಿತ್ತು. ಪಿಕ್ಚರ್ ನೋಡಬೇಕು ಅಂದರೆ ಕಾಲೇಜಿಗೆ ಚಕ್ಕರ್ ಹೊಡಿಬೇಕು, ಇಲ್ಲ ನಮ್ಮ ಮನೆಯಲ್ಲೇ ನಮ್ಮ ತಂದೆಯವ್ರ ಪಿಕ್ಚರಿಗೆ ಕರ್ಕೊಂಡು ಹೋಗೋರು. ಯಾವುದೇ ಸಿನಿಮಾ ರಿಲೀಸ್ ಆದರೂ ಅವರು ತುಂಬ ಪಿಕ್ಚರ್ ನೋಡ್ತಿದ್ರು, ನಾವು ಹೋಗ್ತಾಯಿದ್ವಿ. ನಮ್ಮ ಮನೆ ಹತ್ರನೇ ಗಣೇಶ ಥಿಯೇಟ್ರ್ ಅಂತ ವಾಕಬಲ್ ಡಿಸ್ಟೆನ್ಸ್ ಇತ್ತು ಕೃಷ್ಣಮೂರ್ತಿಪುರಮಲ್ಲಿ. ಅಲ್ಲಿ ಭಾಳ ಇಂಗ್ಲೀಷ್ ಪಿಕ್ಚರ್ಗಳು ಬೆಸ್ಟ್. ಅವಾಗೆಲ್ಲ 3 ದಿವಸ ಇಂಗ್ಲೀಷ್ ಪಿಕ್ಚರ್, ಎವ್ರಿ 3 ಡೇಸ್ ಚೇಂಜ್ ಆಗಿಬಿಡೋದು. ಗಾಯತ್ರಿಲೂ ಚೇಂಜ್ ಆಗಿಬಿಡೋದು. ಅದು ಗಾಯತ್ರಿ ಅನ್ನೋದುವೆ ಲಕ್ಷ್ಮಿ ಟಾಕೀಸ್ ಮುಂದೆ ಇತ್ತು. ಅಲ್ಲಿ ತುಂಬ ಪಿಕ್ಚರ್ಗಳನ್ನ ನೋಡಿ ಅದಿತ್ತು ಮನಸ್ಸಿನಲ್ಲಿ. ಸೊ PUC ಆದಮೇಲೆ, ಪಾಸ್ ಆದಮೇಲೆ ನನಗೆ ಒಂದು ಗಾಯತ್ರಿ ಲಕ್ಷ್ಮೀ ಥಿಯೇಟರ್, ಮೈಸೂರು. ಮೈಸೂರು. ಹಾ. ಮೈಸೂರಲ್ಲಿ ಲಕ್ಷ್ಮಿ ಟಾಕೀಸ್ ಇದೆಯಲ್ಲ, ಅದ್ರ ಮುಂದೆನೇ ಗಾಯತ್ರಿ ಅಂತಿತ್ತು. ಅಲ್ಲಿ ಭಾಳ ಇಂಗ್ಲೀಷ್ ಪಿಕ್ಚರ್ಗಳು ಬರ್ತಿತ್ತು. ಅದು 2 ಥಿಯೇಟ್ರಲ್ಲಿ ಇಂಗ್ಲೀಷ್ ಪಿಕ್ಚರ್ಗಳು ಬರ್ತಾ ಇದ್ದಿದ್ದು. ಅದು ಬೆಸ್ಟ್ ಫಿಲಮ್ಸ್, ಪ್ಯಾರಾಮೌಂಟು, ಮೆಟ್ರೋ ಗೋಲ್ಡನ್ ಮೇಯರು, 20th ಸೆಂಚುರಿ ಫಾಕ್ಸು, ಯೂನಿವರ್ಸಲ್ ಸ್ಟುಡಿಯೋ, ರ್ಯಾಂಕ್ ಆರ್ಗನೈಸೇಷನ್ ಅವ್ರದ್ದೆಲ್ಲ ಬರ್ತಾಯಿತ್ತು. ಆಮೇಲಿಂದ ನನಗೆ
ಸ್ಲೋ ಆಗಿ ಆ ಕಡೆ ಎಳೆತ ಸ್ಟಾರ್ಟ್ ಆಯ್ತು ಸೆಳೆತ. ಶೂಟಿಂಗ್ ಮಾಡಬೇಕು ಅದು ಮಾಡಕ್ಕೆ. ಆಮೇಲೆ ನಮ್ಮ ತಂದೆಯವರು ಸ್ವಲ್ಪ ದಿವಸ ನನ್ನ ಸ್ಟುಡಿಯೋಗೆ ಬರ್ಕೂಡ್ದು ಅಂಥೇಳಿ ಕಠಿಣ ಆಜ್ಞೆ ಮಾಡಿಬಿಟ್ಟಿದ್ರು. ನಮ್ಮ ತಾಯಿಯವರು ಅದಕ್ಕೆ ಸಪೋರ್ಟ್ ಮಾಡಿ ಕೊನೆಗೆ ಯಾಕೋ ಇವನು ಓದ್ತಾನೇ ಇಲ್ಲ ಅಂತ ಡಾಕ್ಟ್ರ್ ಆಗೋ ಕನಸು ನನಗೇನಿಲ್ಲ. ನಾನು ಇಲ್ಲೇ ಇರ್ತೀನಿ ಸಿನಿಮಾದಲ್ಲಿ ಅಂಥೇಳಿ ಸಿನಿಮಾಗೆ ಸೇರಿ ನಮ್ಮ ತಂದೆಯವ್ರ ಜೊತೆನೇ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಅವ್ರ ಜೊತೆನೇ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ.